ದುರಂತ. ಇದು ಯಾವ ಗಿಡ? ದುರಂತ. ದುರಂತನಾ? ಇದು ಎಲ್ಲೆಲ್ಲಿ ಬೆಳಿಬಹುದು ಇದನ್ನು ಸುತ್ತಲೂ ಕಾಂಪೌಂಡ್ ಇರತಕ್ಕಂತಹ ಜಾಗಗಳಲ್ಲಿ, ಬಯಲಿಗಿರ್ತಕ್ಕಂತಹ ಮನೆಗಳಲ್ಲಿ ಈ ತರ ಸುಂದರವಾಗಿ ಕಾಣಂತ ಈ ತರ ಬ್ರಾಂಚಸ್ ಅನ್ನ, ಈ ತರ ಸಣ್ಣಗಿರ್ತಕ್ಕಂತ ಬ್ರಾಂಚಸ್ ಗಳನ್ನ, ಅಂದ್ರೆ ಇದಕ್ಕೆ ಯಾವ್ದು ಬೀಜ ಇರಲ್ಲ? ಇಲ್ಲ. ಈ ತರನೇ ಹೀಗೆ ಚುಚ್ಚಿದ್ರೆ ಇದು ಆಲ್ಮೋಸ್ಟ್ ಮಳೆಗಾಲದಲ್ಲಿ ಜೂನ್ದಲ್ಲಿ, ಆಮೇಲೆ ತಂಪು ಪ್ರದೇಶದಲ್ಲಿ ಜಲ್ದಿ ನೆಟ್ಟಿದ್ರೆ ಇದು ಇಷ್ಟೇ ಕಡ್ಡಿ ಸಾಕು. ಇದಕ್ಕೆ ಇಷ್ಟೇ ಕಡ್ಡಿ ನೆಟ್ಟಿದ್ರೆ ಇದು ಚಿಗುತ್ತು ಇಷ್ಟು ದೊಡ್ಡ ಗಿಡ ಆಗುತ್ತದೆ. ಇದನ್ನು ಕಟ್ ಮಾಡದೆ ಹಾಗೆ ಬಿಟ್ಟರೆ ದೊಡ್ಡ ಮರವಾಗುವುದುಂಟು. ಅದಕ್ಕೆ ಇದನ್ನು ಈ ತರ ಪೆಲ್ಕಾನ್ ಕಂಪನಿಯ ಕತ್ರಿಯನ್ನು ತೆಗೆದುಕೊಂಡು, ಅಥವಾ ಪೆಲ್ಕಾನ್ ಕಂಪನಿ ಅಂದ್ರೆ ಇದು ನಾನು ಎದಕ್ಕೆ ಹೇಳ್ತೇನೆ ಅಂದ್ರೆ ಚೆನ್ನಾಗಿದೆ, ನನಗೆ ಇದು ಒಳ್ಳೇದು ಕೊಟ್ಟಿದೆ ಪೆಲ್ಕಾನ್ ಕಂಪನಿ. ಅಂದ್ರೆ ಇದು ಅದು ಅದ್ರ ಕಟ್ ಮಾಡ್ಬೇಕು, ಸವಿತ ಕಡಿಮೆ ಆದ್ರೆ ಮತ್ತೆ ಸವಿತವನ್ನ ಅದ್ರ ನಮ್ಮ ಸಾಣಿಗೆಯನ್ನು ಹಿಡಿಸ್ಕೋಬಹುದು. ಆಮೇಲೆ ಈ ತರ ಕಟ್ ಮಾಡ್ತಿದ್ರೆ ಬಯಲು ಪ್ರದೇಶದಲ್ಲಿ ಕಾಂಪೌಂಡ್ ತರ ಕಾಣುತ್ತೆ. ಆಮೇಲೆ ಚೆನ್ನಾಗಿ ಗ್ರೀನ್ ಇರ್ತಲ್ವಾ, ಹಾಗಾಗಿ ಇದು ಚೆನ್ನಾಗಿ ಕಾಣುತ್ತೆ. ದುರಂತ ಇದ್ರ ಹೆಸರು ಕನ್ನಡದಲ್ಲಿನೇ ದುರಂತ. ಇದು ಯೆಲ್ಲೋ ಕಲರ್ ಬರ್ತದ ಅಥವಾ ಬೇರೆ ಕಲರ್ ದುರಂತಗಳು ಬರ್ತಾವ? ಇಲ್ಲ, ಇದು ಗ್ರೀನ್ ಕಲರ್ ಬರ್ತದೆ. ಆಮೇಲೆ ಬೆಳೀತಾ ಎಲೆ ಒಣಗು ಟೈಮಿಗೆ ಯೆಲ್ಲೋ ಕಲರ್ ಆಗ್ತದೆ. ಬೆಳಿತಾನೆ ಗ್ರೀನ್ ಕಲರ್ ಇರ್ತದೆ. ಯೆಲ್ಲೋ ಇತ್ತು ಅಂದ್ರೆ ಆರ್ಮಿ ಕಲರ್. ಇದೊಂಥರ ಸೈನಿಕ, ಅಂದ್ರೆ ಮನೆಗೆ ಒಂದು ಸೈನಿಕ ಇದ್ದಂಗೆ, ಅಂದ್ರೆ ಯಾವುದೇ ರೀತಿಯ ಪ್ರಾಣಿಗಳು. ಆಮೇಲೆ ಈ ದುರಂತವನ್ನು ಯಾವುದೇ ಎಮ್ಮೆಗಳಾಗಲಿ, ದನಗಳಾಗಲಿ, ಆಡುಗಳಾಗಲಿ ಯಾವುದೇ ರೀತಿಯ ಪ್ರಾಣಿಗಳು ತಿನ್ನುವುದಿಲ್ಲ. ಹಾಗಾಗಿ ಇದೊಂದು ಸೇಫ್ಟಿ ಗಿಡ. ಓಕೆ, ಇದು ಯಾವ ಪ್ರಾಣಿನೂ ತಿನ್ನಕ್ ಬರಲ್ಲ ಹಾಗಾದ್ರೆ? ಬರಲ್ಲ, ನೀವು ಹೇಳಿದ ಪ್ರಕಾರ ಬರಲ್ಲ. ಅಂದ್ರೆ ಇದು ಕಾಂಪೌಂಡ್ ನಾವು ಇಟ್ಟಂಗಿ ಕಟ್ಟಿ ಕಾಂಪೌಂಡ್ ಮಾಡೋಕ್ಕಿಂತ ಇದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಬಯಲು ಪ್ರದೇಶ, ಬಯಲು ಮನೆಗಳಲ್ಲಿ ಸುತ್ತಲೂ ಹಾಕ್ಲಿಕ್ಕೆ ಚಲೋ. ಮತ್ತೆ ಆಮೇಲೆ ಇದರಲ್ಲಿ ಹೊಳಪುಡಿ ಕುಂದಿರ್ತವೆ, ಅವಾಗ ನೋಡ್ಬೇಕು. ಆಮೇಲೆ ಈ ಕೆಳಗಡೆ ಎಲ್ಲ ಹಿಂಗೆ ಕಟ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಹುಳಗಳು ಇದಾವೋ ಇಲ್ಲೋ ಕಾಣುತ್ತೆ. ಅಂದ್ರೆ ಮನೆ ಅಂತ ದೂರ ಇದ್ರೆ ಇನ್ನೂ ಅಳಿತು. ಆಮೇಲೆ ಆಫೀಸ್ಗಳಲ್ಲಿ ಈ ತರ ಬಯಲು ಪ್ರದೇಶಗಳಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ದೂರಿಂದ ನೋಡ್ಲಿಕ್ಕೆ. ಈಗ ನೀವು ಅಲ್ಲಿ ಹಚ್ಚಿದ್ರಲ್ಲ, ಅದು ಆ ಟೈಪ್ ಹಾಗೆ ಬಿಟ್ರೆ ಅದು ಮರವಾಗಿ ಹೋಗುತ್ತದೆ. ಅದೇ ಅದ್ರ ಸಂಬಂಧನೇ ಅವಾಗ ಫಿನಿಶಿಂಗ್ ಕೊಡ್ತಾ ಇರ್ಬೇಕು ಅದಕ್ಕೆ. ಈ ತರ ಕಟ್ ಮಾಡ್ತಾ ಇದ್ರೆ ನಾವು ಗಿಡ ಸಾಂದಾಗೆ ಇರುತ್ತೆ ಎಷ್ಟೋ ವರ್ಷಗಳಾದ್ರೂ. ಹಾಗೆ ಬಿಟ್ರೆ ದೊಡ್ಡ ಮರಗಳಾಗುವುದುಂಟು. ಓಕೆ, ಚೆನ್ನಾಗಿ ಕಟ್ ಮಾಡಿದ್ರೆ. ಇದನ್ನು ಕಟ್ ಮಾಡ್ಲಿಕ್ಕೆ ಅಂದ್ರೆ ಏನಾದ್ರು ಟ್ರೈನಿಂಗ್ ತಗೋಬೇಕು ಅಥವಾ ಇಲ್ಲ, ಮನೆಯಲ್ಲಿ ಇದ್ರೆ ಸುಮ್ನೆ ಕತ್ತಿ ನಡ್ಕೊಂಡು ಅಥವಾ ನಮ್ಮಂತ ವಿಡಿಯೋ ಶಾರ್ಟ್ಸ್ ಗಳನ್ನು ನೋಡಿ ಗೊತ್ತಾಗುತ್ತೆ. ಈ ತರ ಶಾರ್ಟ್ಸ್ ಇರುತ್ತೆ, ನಿಮ್ ನಿಜವಾಗ್ಲೂ ಗೊತ್ತಾಗುತ್ತೆ. ದಿನ ಇಟ್ ಮಾಡ್ಕೊಂತ ಹೋಗಿ. ಇದು ಹಂಗಾದ್ರೂ ಕಟ್ ಮಾಡಿದ್ರೆ ಸಿಗುತ್ತೆ, ಏನ್ ಲಾಸ್ ಏನಿಲ್ಲ. ಯಾಕಂದ್ರೆ ಇದೇನು ಅಮೌಂಟ್ ಕೊಟ್ಟು ಹೋಗ್ಬೇಕಂತ ಏನಿಲ್ಲ. ಅಂದ್ರೆ ಲಕ್ಷಾಂತರ ರೂಪಾಯಿ ಕಾಂಪೌಂಡ್ ಕಟ್ಟೋಕ್ಕಿಂತ ಈ ದುರಂತವನ್ನು ಹಾಕೊಂಡ್ರೆ ಎಲ್ಲಿಯಾದ್ರೂ ಒಂದೊಂದು ಕಡ್ಡಿ ತೋರಿಸಿದ್ರೆ ಒಳ್ಳೇದಂತೀರಾ? ಕಟ್ ಮಾಡ್ಕೊಂಡು ಹಚ್ಚಬಹುದು. ಓಕೆ, ಓನ್ಲಿ ಇಲ್ಲಿ ಕಟ್ ಮಾಡಿದೆ ನೋಡಿ. ಇದಾಗಿರ್ತಲ್ಲ ಇಂಥದ್ದು ಇಷ್ಟಿಷ್ಟು ಕ್ರಾಸ್ ಮ್ಯಾಗ ಹಚ್ಬೇಕು. 1 by 1 ಕ್ರಾಸ್ ಹಚ್ಚಿದ್ರೆ. ಅಂದ್ರೆ ಬೇರೆ ಯಾವ್ದು ಮಣ್ಣೆಲ್ಲ ಹಚ್ಚಬೇಕು? ಯಾವ ಮಣ್ಣಲ್ಲಾದ್ರೂ ಬೆಳೀತದೋ? ಯಾವ ಮಣ್ಣಲ್ಲಾದ್ರೂ ಬೆಳೀತದೆ. ಯಾವ ಮಣ್ಣಲ್ಲಾದ್ರೂ ಬೆಳೀತದೆ. ಅಂದ್ರೆ ಯಾವ ರೀತಿ ವಾತಾವರಣ ಇರಬೇಕು? ತಂಪು ವಾತಾವರಣ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಿಸಿಲಿನಲ್ಲಿ ತಡ್ಕೊಳ್ತದೆ ಇದು. ನೀರಲ್ಲಿ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ನೀರ್ ಹಾಕ್ಬೇಕಿದೆ? ಇದನ್ನು ಒಂದು 10 days ಒಂದ್ಸತ ಎಲೆಗಳಿಗೆ ಚಿಂಪಡಿಸಿದ್ರೆ ಸಾಕು ಡೈಲಿ.